ಮುಂಬೈನಲ್ಲಿ ಭೀಕರ ಮಳೆ ಆಗ್ತಾ ಇದೆ. ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಮುಂಬೈನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಹಾನಗರಿಯ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಅಂಧೇರಿಯಲ್ಲಿ ಅಪಾರ್ಟ್ಮೆಂಟ್ಗೆ ಮಳೆಯ ನೀರು ಕೂಡ ನುಗ್ಗಿದೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮಳೆ ನೀರಿನಿಂದ ರಸ್ತೆ ಕಾಣದೆ ವಾಹನ ಚಾಲಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡಿಯುದ್ದ ನೀರಿನಲ್ಲಿ ಕೆಟ್ಟು ನಿಂತಿದ್ದಾವೆ ಆಟೋಗಳು. ಮತ್ತೆ ನೋಡಿ, ಮುಂಬೈನಲ್ಲಿ ಮುಂಗಾರು ಮಳೆ ಭೀಕರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ವರುಣನ ಅಬ್ಬರಕ್ಕೆ ಮಹಾನಗರಿ ಸಂಪೂರ್ಣವಾಗಿ ಜರ್ಜರಿತವಾಗಿದೆ. ಕಳೆದ ಕೆಲವು ಗಂಟೆಗಳಿಂದ ಕೂಡ ಸತತವಾಗಿ ಮಳೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮುಂಬೈ ಮಹಾನಗರದ ರಸ್ತೆಗಳು ಈಗ ರಸ್ತೆಗಳಂತೆ ಕಾಣದೆ ಹರಿಯುವ ಹೊಳೆಗಳಂತೆ ಮಾರ್ಪಡ್ತಾ ಇದೆ. ಪ್ರಮುಖ ವಸತಿ ಹಾಗೂ ವಾಣಿಜ್ಯ ಪ್ರದೇಶಗಳಲ್ಲಿ ಎಲ್ಲೆಡೆ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮುಂಬೈನ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಅಂಧೇರಿಯಲ್ಲಿ ಮಳೆಯ ಆರ್ಭಟ ಮಿತಿ ಮೀರಿತು. ಅಲ್ಲಿನ ಬಹುಮಹಡಿ ಅಪಾರ್ಟ್ಮೆಂಟ್ಗಳ ತಳ ಅಂತಸ್ತು ಹಾಗೂ ಮೊದಲ ಮಹಡಿಗಳಿಗೆ ಮಳೆ ನೀರು ನುಗ್ಗಿದೆ. ಇದರಿಂದಾಗಿ ನಿವಾಸಿಗಳು ದಿಕ್ಕೆಟ್ಟಂತೆ ಆಗಿದೆ. ಅವರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಯೊಳಗೆ ಇದ್ದಂತಹ ಬೆಲೆ ಬಾಳುವಂತಹ ವಸ್ತುಗಳೆಲ್ಲವೂ ಕೂಡ ನೀರಿನ ಪಾಲಾಗಿದೆ. ಆ ನೀರನ್ನ ಹೊರಗೆ ಹಾಕೋದೇ ಇದೀಗ ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ. ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ನೀರಿನಿಂದ ಹಾಳಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಆ ಒಂದು ಮಳೆಯ ನೀರಿನಲ್ಲೇ ಆಟ ಆಡ್ತಾ ಇದ್ದಾರೆ ಜನ ಅಂತ ಹೇಳಿ. ಮಂಡಿಯುದ್ದ ನೀರಿನಲ್ಲೇ ನಿವಾಸಿಗಳು ತಮ್ಮ ದೈನಂದಿನ ಅಗತ್ಯ ವಸ್ತುಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳೋದಕ್ಕೆ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ವೃದ್ಧರು ಮತ್ತೆ ಮಕ್ಕಳನ್ನ ಸುರಕ್ಷಿತವಾಗಿ ಮೇಲಿನ ಮಹಡಿಗಳಿಗೆ ಕರೆದೊಯ್ಯೋದಕ್ಕೆ ಸ್ಥಳೀಯರು ಕೂಡ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಪರಸ್ಪರ ಸಹಾಯ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಸ್ಥಳೀಯರು ವಿಡಿಯೋ ಮಾಡೋದ್ರ ಮುಖಾಂತರ ವಸ್ತುಸ್ಥಿತಿಯನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟ್ಯೂಬ್ ಹಾಕೊಂಡು ಅಲ್ಲಿ ಯಾವ ರೀತಿಯಾಗಿ ಈಜಾಡಬಹುದು ಅಂತ ಹೇಳಿ ವಿಡಿಯೋ ಮಾಡೋದ್ರ ಮುಖಾಂತರ ಮಳೆ ಯಾವ ರೀತಿಯಾಗಿ ಆಗ್ತಾ ಇದೆ, ಮಳೆ ನೀರು ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿಲ್ಲ. ಪ್ರತಿ ಬಾರಿಯೂ ಕೂಡ ಮಳೆಯಾದಂತಹ ಸಂದರ್ಭದಲ್ಲಿ ಯಾವುದೇ ನಗರ ಆಗಿರಬಹುದು ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಳೆಯ ನೀರು ಹೋಗೋದಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆಗಳು ಇರೋದಿಲ್ಲ. ಅಥವಾ ನೋಡಿ, ಚರಂಡಿ ವ್ಯವಸ್ಥೆ ಇದ್ರೂ ಕೂಡ ಒಂದಷ್ಟು ಕಸ ಕಡ್ಡಿಗಳು ತುಂಬಿಕೊಂಡು ನೀರು ಹೋಗೋದಕ್ಕೆ ಸರಾಗವಾಗಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಏನಾಗತ್ತೆ, ಮಳೆಯ ನೀರು ತುಂಬಿ ಅದು ಕೆರೆಯಂತೆ ಭಾಸವಾಗುತ್ತೆ.